ಎಸ್ ಫ್ರೆಂಡ್ಸ್, ನಾವು ಸದ್ಯಕ್ಕೆಲ್ಲ ಸೆಟಪ್ ಮಾಡಿದ್ವಿ. ಇಲ್ಲೊಂದು ಕ್ಯಾಮ್ರಾ ಇದೆ, ಲೈವ್ ಎಕ್ಸಾಂಪಲ್. ಇನ್ನು ಡೈರೆಕ್ಟ್ಲಿ 100x ಹೋಗೋಣ. ಅಸಲು ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋಗೆ ತುಂಬಾ ಮನಸ್ಸಿಂದ ಕಷ್ಟಪಟ್ಟಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇದ್ರೊಳಗಡೆ ನಮ್ಮ ಅಸಲಿ ಮಾಲ್ ಇದೆ. ಓಹೋ ಫ್ರೆಂಡ್ಸ್, ಬ್ಯಾಗ್ ಸ್ವಲ್ಪ ಯಾಕೋ ಬರ್ತಾ ಹೆವಿ ಅನಿಸ್ತಾ ಇದೆ. ಲಾಸ್ಟ್ ಟೈಮ್ ಕಿಡ್ನಿ ಕೊಟ್ಟಿದ್ವಿ, ಈ ಸರ್ತಿ ನಮ್ಮ ಹಾರ್ಟ್ನೇ ಬಾಡಿಗೆ ಕೊಟ್ಟು ಬಂದಿದ್ವಿ. ಸೊ ಈ ಸ್ಪೆಷಲ್ ಗ್ಯಾಜೆಟ್ಸ್ನ ತರಕ್ಕೆ ಒಳಗಿನ ಮಾಲ್. ಓಹೋ, ಸೀಕ್ರೆಟ್ ಪ್ಯಾಕೇಜಿಂಗ್ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಸ್ಯಾಮ್ಸಂಗ್ S23 ಅಲ್ಟ್ರಾ. ಈ ಬ್ರ್ಯಾಂಡ್ ನ್ಯೂ ಫೋನ್ ನಾವು ಸಂಗೀತ ಮೊಬೈಲ್ಸ್ ಇಂದ ಆಫೀಸಿಯಲ್ ಆಗಿ ಪರ್ಚೇಸ್ ಮಾಡಿದ್ವಿ. ಆಲ್ರೆಡಿ ಬಟ್ಟೆ ಎಲ್ಲ ಬಿಚ್ಚಿದೀವಿ, ಅಂದ್ರೆ ಫೋನ್ ಗುರು ನಮ್ದಲ್ಲ. ಬಾಕ್ಸ್ ನೋಡ್ಕೋಬಹುದು, ಈ ರೀತಿಯಾಗಿದೆ. ಇಲ್ಲಿ ಗ್ಯಾಲಕ್ಸಿ S23 ಅಲ್ಟ್ರಾ ಅಂತ ಕೊಡಿದ್ದಾರೆ. ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಜೊತೆಗೆ ನನ್ನ ಹತ್ರ ಇರೋದು 12/256GB. ಅವನ್ ಇದು ಗ್ರೀನ್ ಕಲರ್ ಅಲ್ಲಿ. ಎಸ್, ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಓ ಮೈ ಗಾಡ್, ಇಷ್ಟೊಂದು ದೊಡ್ಡದ ಫೋನ್ ಅಂತ ಅನ್ಸುತ್ತೆ. ಬಟ್ ಇದ್ರ ಮೇಲೆ ಒಂದು ಕವರ್ ಇದೆ, ಆಯ್ತಾ? ಓಕೆ, ಈ ಫೋನ್ ಜೊತೆಗೇನೆ ಬರ್ತಾ ಇದೆ. ಎಸ್, ಓಹೋ, ಏನು ಲುಕ್ ಇದೆ ಗುರು. ಎಸ್, ಈ ಫೋನ್ ಸದ್ಯಕ್ಕೆ ಪಕ್ಕ ಕೆಡೋಣ ಅಂತೆ. ಇದನ್ನ ಬಿಟ್ರೆ ಇಲ್ಲೇ ಮತ್ತೊಂದು ಬಾಕ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಓಪನ್ ಮಾಡೋಣ. ಎಸ್, ಇದರೊಂದಿಗೆ ಒಂದು ಯೂಸರ್ ಮ್ಯಾನ್ಯಲ್, ಮತ್ತೊಂದು C2C ಕೇಬಲ್. ಇದನ್ನ ಬಿಟ್ರೆ ಒಂದು ಸಿಮ್ ಎಜೆಕ್ಟರ್. ಮುಗೀತು, ಅನ್ಬಾಕ್ಸಿಂಗ್ ಮುಗೀತು ಗುರು. ಸ್ಯಾಮ್ಸಂಗ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಆಡಿಯನ್ಸ್ ಈ ಅನ್ಬಾಕ್ಸಿಂಗ್ ಟೈಮಲ್ಲೇ ಇಂಟರ್ನೆಟ್ನ ಕಳ್ಕೊತಾರೆ. ಸೊ ಮುಗೀತು, ನಂದು ಮುಗೀತು ಗುರು. ಪ್ಲಾಸ್ಟಿಕ್ ತೆಗೇನ. ಎಸ್ ಗುರು, ನಾವೆಲ್ಲ ಪ್ರೋ ಲೆವೆಲ್ ಅನ್ಬಾಕ್ಸರ್ಸ್, ಅದಕ್ಕೆ ಎಲ್ಲ ಸೆಟ್ ಮಾಡಿಬಿಟ್ಟು ನೋಡಿ ಎಲ್ಲ ಟ್ರೈ ಮಾಡಿದ್ವಿ. ಹೌದು ಫ್ರೆಂಡ್ಸ್, ಲಾಸ್ಟ್ 2-3 ದಿವಸಗಳಿಂದ ಈ ಫೋನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಟೆಸ್ಟ್ ಮಾಡದೆ ಫೋನ್ಸ್ ಬಗ್ಗೆ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಈ ಫೋನ್ ಬಗ್ಗೆ ಪ್ರತಿಯೊಂದು ಇನ್ ಡೀಟೇಲ್ಸ್ ವಿಷಯಗಳನ್ನ ನೋಡೋಕೆ ಸಿಗುತ್ತೆ. ಸೊ 1,25,000 ರೂಪಾಯಿ ಕೊಟ್ಟು ಈ ಫೋನನ್ನು ತಗೊಳ್ಬೋದಾ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಚಲ ಹೊಸದಾಗಿ ಬಂದಿದ್ರ ಅಂತಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೊದಲನೇದಾಗಿ ನಾನು ಈ ಫೋನ್ನ ಕೈಲಿ ಹಿಡ್ಕೊಂಡ ತಕ್ಷಣ ಲೈಕ್ ಸ್ಕ್ವೇರ್ ಡಿಸೈನ್ ನೋಡ್ತಾ ಇದ್ವಿ. ತುಂಬ ಟಾಲ್ ಮತ್ತು ತುಂಬ ಉದ್ದನೆಯ ಫೋನ್ ನೋಡ್ತಾ ಇದ್ದೀನಿ. S22 ಅಲ್ಟ್ರಾ ಕಂಪೇರ್ ಮಾಡಿದ್ರೆ ಲೈಕ್ ಇದನ್ನ ನೀವು ಕೈಯಲ್ಲಿ ಗ್ರಿಪ್ಪಿಯಾಗಿ ಹಿಡ್ಕೋಬಹುದು. ಸ್ವಲ್ಪ ಈ ಸ್ಕ್ರೀನ್ ಎಡ್ಜಸ್ ಅಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ನ ಮಾಡಿದ್ದಾರೆ. ಸೊ ಆ ಫೋನ್ ಕೈಯಿಂದ ಸ್ಲಿಪ್ ಆಗ್ತಿತ್ತು, ಬಟ್ ಈ ಫೋನ್ ಅಷ್ಟೊಂದು ಈಸಿಯಾಗಿ ಸ್ಲಿಪ್ ಆಗಲ್ಲ. ಇನ್ನು ಹಿಂದಿನ ಭಾಗ ಮತ್ತು ಮುಂದಿನ ಭಾಗ ಕಂಪ್ಲೀಟ್ಲಿ ನಿಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2ನ ಕೊಡ್ತಾ ಇದ್ದಾರೆ. ಮತ್ತು ಸೈಡ್ಗೆಲ್ಲ ಕಂಪ್ಲೀಟ್ಲಿ ಮೆಟಲ್ ಫ್ರೇಮ್ ಇರೋದ್ರಿಂದ ಕೈಯಲ್ಲಿ ಕೂಲ್ ಫೀಲ್ ಆಗತ್ತೆ. ಎವನ್ ಕೆಳಗಡೆ S ಪೆನ್ ಕೊಡ್ತಾ ಇದ್ದಾರೆ, ಮತ್ತೊಂದು ಸ್ಪೀಕರ್, ಸಿ ಪೋರ್ಟ್ ಮತ್ತು ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ನೋಡ್ತಾ ಇದ್ವಿ. ರೈಟ್ ಸೈಡ್ಗೆ ವ್ಯಾಲ್ಯೂಮ್ ಲಾಕರ್ ಕೀಸ್ ಮತ್ತೊಂದು ಲಾಕ್ ಕೀನ ನೋಡ್ತಾ ಇದ್ವಿ. ಈ ಫೋನ್ ಹಿಂದಿನ ಭಾಗ ಕ್ಯಾಮ್ರಾ ಮಾಡ್ಯೂಲ್ಸ್ ಗಳೇನಿದೆ ತುಂಬಾ ದೊಡ್ಡದಾಗಿದೆ ಗುರು. ಇದು ಒಂದು ಪ್ರೀಮಿಯಂ ಅಟ್ರಾಕ್ಟಿವ್ ವ್ಯೂ ಅನ್ನ ತಗೊಂಡ್ ಬರುತ್ತೆ. ಒಟ್ಟಾರೆ ನಾನ್ ಕೊಡ್ತಾ ಇರುವಂತ ದುಡ್ಡಿಗೆ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇರುವಂತ ಮತ್ತು ಒಂದು ಒಳ್ಳೆ ಲುಕ್ ಅನ್ನ ಹೊಂದಿರುವಂತ ಫೋನ್ ನನ್ನ ಕೈಲಿದೆ ಅಂತ ಫೀಲ್ ಆಗುತ್ತೆ. ಇನ್ನು ಇದಿರುವಂತ ಡಿಸ್ಪ್ಲೇ ಹೋದ್ವಿ ಅಂತಂದ್ರೆ ನಾನು ಜಾಸ್ತಿನೇ ಹೊಗಳಿದ್ದೀನಿ ಗುರು. ಸೊ ಇದು ರಾಜ ವಂಶದ ಡಿಸ್ಪ್ಲೇ, ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇಲ್ಲೇ ನೋಡ್ತಾ ಇದ್ವಿ. 6.8 ಇಂಚಸ್ ಇರುವಂತ ಡೈನಾಮಿಕ್ ಆಮ್ಲೆಡ್ 120 Hz ಸ್ಕ್ರೀನ್ ರಿಫ್ರೆಶ್ ಜೊತೆಗೆ ಒಂದು ಅದ್ಭುತವಾಗಿರುವಂತ ದೊಡ್ಡದಾಗಿರುವಂತ ಡಿಸ್ಪ್ಲೇ ನೋಡ್ತಾ ಇದ್ವಿ. ಸೊ ಇದರಲ್ಲಿ ವಿಡಿಯೋಸ್ಗಳು ಮಾತ್ರ ನಾನು ಸಗಾತ್ ನೋಡಿದೀನಿ ಗುರು. ಮಲ್ಟಿಮೀಡಿಯಾಗೆ ಹೇಳಿ ಮಾಡಿಸಿರುವ ಹಾಗೆ ಒಂದು ಸ್ಪೆಷಲ್ ಆಗಿರುವಂತ ಡಿಸ್ಪ್ಲೇ ಅಂತ ಹೇಳ್ಕೋಬಹುದು. ಸೊ ಇದರಲ್ಲಿ ವಿಡಿಯೋಸ್ ನೋಡ್ಬೇಕಾದ್ರೆ ಒಂದು ಇದಿರುವಂತ ಬೆಸಲ್ಸ್ ಗಳೇನಿದೆ, ಲೈಕ್ ಬೆಸಲ್ಸ್ ಇಲ್ಲಾನೆ ಅಂತ ಅನ್ಸ್ಬಿಡುತ್ತೆ. ಸ್ವಲ್ಪ ಚಿಕ್ಕದಾಗಿ ಅಂದ್ರೆ ಚಿಕ್ಕದಾಗಿ ಕೆಳಗೆ ನೋಡ್ತಾ ಇದ್ವಿ, ಬಟ್ ವಿಡಿಯೋ ನೋಡ್ಬೇಕಾದ್ರೆ ಇರುವಂತ ಎಕ್ಸ್ಪೀರಿಯನ್ಸ್ಗಳು, ಕಲರ್ಸ್ಗಳು ಮಾತ್ರ ಸಖತ್ ಆಗಿದೆ ಗುರು. ನಾನು ಈ ಡಿಸ್ಪ್ಲೇ ಒಂದಿಗೆ ತುಂಬಾ ಹ್ಯಾಪಿ ಇದೀನಿ. ಎವನ್ ಔಟ್ಡೋರ್ ಯೂಸ್ ಮಾಡಿದ್ರೆ ನನಗೆ ಬ್ರೈಟ್ನೆಸ್ ಕಮ್ಮಿ ಅಂತ ಅನಿಸಲಿಲ್ಲ. 1750 ಪೀಕ್ ಬ್ರೈಟ್ನೆಸ್ ಇದೆ. ಬಟ್ ಇಲ್ಲಿ 2,000 ಕೊಟ್ಟಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ಸುತ್ತೆ. ಬಟ್ ಸ್ಟಿಲ್ ಇದು ಒಂದು ಬ್ರೈಟರ್ ಆಗಿರುವಂತ ಡಿಸ್ಪ್ಲೇ ಇದೆ. ಇದು ಸ್ಪೀಕರ್ ಮಾತ್ರ ಸಖತ್ ಆಗಿದೆ. 50% ವಾಲ್ಯೂಮ್, 100%. ಕ್ರೇಜಿ ಗುರು. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ನ ಕೊಡ್ತಾ ಇದ್ದಾರೆ. ಸೊ ನಾನು ಇದ್ರಲ್ಲಿ ವಿಡಿಯೋಸ್ ನೋಡ್ಬೇಕಾದ್ರೆ ಮೂವಿ ಸೌಂಡ್ ಮತ್ತು ಬೇಸ್ ಎಲ್ಲ ಬೇರೆ ಲೆವೆಲ್ಗೆ ಇದೆ. ಸೊ ನೀವು ಇದನ್ನ ನಾರ್ಮಲಿ ಬೇರೆ ವಿಡಿಯೋಸ್ ನೋಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಕಾಣ್ತೀರಾ. ನಮ್ಗೆ ನಾರ್ಮಲಿ ಕಾಪಿರೈಟ್ ಬಂದ್ಬಿಡುತ್ತೆ, ಇಲ್ಲಾಂದ್ರೆ ಬೇರೆ ಸಾಂಗ್ ಹಾಕಿದ್ವಿ ಅಂತಂದ್ರೆ. ಎಸ್, ನಾನು ಈ ಮಲ್ಟಿಮೀಡಿಯಾಗೆ ಈ ಫೋನ್ ಅಂತ ಎಕ್ಸ್ಪೀರಿಯನ್ಸ್ ಸಾಕಾತ್ ಇಷ್ಟ ಆಯ್ತು. ಎವನ್ ಇದರಲ್ಲಿ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಕೊಡ್ತಾ ಇದ್ದಾರೆ. ಜಸ್ಟ್ ನಾನು ಟಚ್ ಮಾಡಿದ್ರೆ ಸಾಕು ಗುರು, ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಕೋಬಹುದು, ಜಸ್ಟ್ ಸೆಕೆಂಡ್ಸ್ ಅಲ್ಲಿ ಅನ್ಲಾಕ್ ಆಗುತ್ತೆ. ನಾನು ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಕ್ರೇಜಿ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ.
ಇವನ್ ನಾನು ಇದನ್ನ ಟಚ್ ಮಾಡಿರುವಂಥ ಫೀಲ್ ಕೂಡ ಆಗಲ್ಲ ನನಗೆ. ಸೊ ಅಷ್ಟು ಫಾಸ್ಟ್ ಆಗಿ ಇದು ಅನ್ಲಾಕ್ ಆಗ್ತಿದೆ. ಇನ್ನು ಇದರಂಥ ಪರ್ಫಾರ್ಮೆನ್ಸ್ ಕೂದ್ವಿ ಅಂತಂದ್ರೆ ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸ್ ನೋಡ್ತಾ ಇದ್ವಿ. ನಾನು ರೀಸೆಂಟ್ಲಿನೇ ಐಕ್ಯೂ 11 ಎಲ್ಲ ನೋಡಿದ್ದೆ, ಅದ್ರಲ್ಲಿ ಪರ್ಫಾರ್ಮ್ ಟೆಸ್ಟ್ ಮಾಡಿದೆ. ಬಟ್ ಇದರಲ್ಲಿರುವಂಥ ಈ ಓವರ್ ಆಲ್ ಡಿಸ್ಪ್ಲೇ ಮತ್ತು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಇತ್ತು. ಅಂತದ್ದು ಸ್ಕೋರ್ ಎಲ್ಲ ನೋಡಿದೆ, 12 ಲಕ್ಷದ ಮೇಲೆ ನಾನು ರ್ಯಾಂಕಿಂಗ್ ನೋಡ್ತಾ ಇದ್ದೀನಿ. ಇಷ್ಟಲ್ಲದೆ CPU ಥ್ರಾಟಲ್ ಟೆಸ್ಟ್ ಕೂಡ ಮಾಡಿದ್ವಿ. ಪರ್ಫಾರ್ಮೆನ್ಸ್ ಅಲ್ಲಿ ಈ ಸರ್ತಿ ಸ್ಯಾಮ್ಸಂಗ್ ಅವರು ಅದ್ಭುತ ಮಾಡಿದ್ರು ಅಂತ ಹೇಳ್ಕೋಬಹುದು. ನಾನು ಇದರಲ್ಲಿ ಅಸ್ಪಾಲ್ಟ್ 9 ಎಲ್ಲ ಟ್ರೈ ಮಾಡಿದೀನಿ. ಲೈವ್ ಗೇಮ್ ಪ್ಲೇನ ಸ್ವಲ್ಪ ನೋಡ್ಕೊಂಡ್ ಬನ್ನಿ. ಓಹೋ ಫ್ರೆಂಡ್ಸ್, ಅಸಲಿ ಟೆಸ್ಟ್ ಇವಾಗ ಶುರು ಆಗಲಿದೆ. 100% ವ್ಯಾಲ್ಯೂಮ್. ನಾವು 6ನೇ ನಂಬರ್. ಫುಲ್ ಸ್ಕ್ರೀನಲ್ಲಿ ಮಜಾ ಬರ್ತಾ ಇದೆ. ಟಚಸ್ಗಳು ಮಾತ್ರ ಅದ್ಭುತ. ಡಬಲ್ ರೌಂಡ್ ನಡೆಯೋ ಮಗಳೇ, ನೋಡಿ ಫ್ರೆಂಡ್ಸ್, ಕ್ರೇಜಿ. ಫುಲ್ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಅವನ್ ಟಚಸ್ ಮಾತ್ರ ನನಗೆ ಸಖತ್ ಇಷ್ಟ ಆಗ್ತಾ ಇದೆ. ಇಲ್ಲಿ ಮತ್ತೊಂದು ಡಿಕ್ಕಿ ಹೊಡೆಯೋಣ ಫ್ರೆಂಡ್ಸ್. ಓಹೋ ಜಸ್ಟ್ ಮಿಸ್. ಹಿಂದೆ ಹಾಕಿದಾಗ ಗುರು ಇವನು ಯಾರು ಕ್ರೇಜಿ. ಮತ್ತೊಂದು ಡಿಕ್ಕಿ ಹೊಡೆಯೋಣ ಫ್ರೆಂಡ್ಸ್. ಜಂಪ್ ಮಾಡಬೇಕಾದ್ರೂ ಟರ್ನ್ ಹೊಡಿತಿದೆ ನಮ್ಮ ಕಾರ್. ಎಸ್ ನೋಡಿ, ಬೂಸ್ಟ್ ಫುಲ್ ಇದೆ ನಮ್ಮ ಹತ್ರ, ಎನರ್ಜಿ ಫುಲ್ ಇದೆ ಗುರು. ಈಗ ಡಬಲ್ ಟ್ರಿಪಲ್ ಆಯ್ತು ಗುರು. ಜಂಪ್ ಮಿಸ್. ಜಂಪ್ ಮಿಸ್ ಆಯಿತು. ಮತ್ತೊಂದು ಸರ್ತಿ ಡಬಲ್ ರೌಂಡಲ್ಲಿ ನಾವು ಫಾಸ್ಟ್. ಇನ್ನು ಇದರಲ್ಲಿ ಯಾವುದೇ 5G ಬ್ಯಾಂಡ್ಸ್ ಮಿಸ್ ಇಲ್ಲ. ಸೊ ಎಲ್ಲ 5G ಬ್ಯಾಂಡ್ಸ್ಗಳನ್ನ ನೋಡ್ತಾ ಇದ್ವಿ. ವೈಫೈ 6 ಒಂದಿಗೆ ಬ್ಲೂಟೂತ್ 5.3 ಕೂಡ ಸಿಗುತ್ತೆ ಮತ್ತು IP68 ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ. ಸೊ ಇದು ನೀರಲ್ಲಿ ಬಿತ್ತು ಅಂದ್ರೆ ಕೂಡ ಹೆದರಿಕೆ ಏನೂ ಇಲ್ಲ, ಇದಕ್ಕೆ ಏನೂ ಆಗಲ್ಲ. ಸೊ ನನ್ನ ಹತ್ರ ಇರೋದು 12 256 GB ಇದೆ. ಸೊ ಇದ್ದು ಲಾಸ್ಟ್ ಅಂತಂದ್ರೆ 8GB ಇಲ್ಲ 12GB ಆಪ್ಷನ್ ಮಾತ್ರ ಕೊಡ್ತಾ ಇದ್ದಾರೆ. ಬಟ್ 500GB ಮತ್ತು 1 TB ಆಪ್ಷನ್ ಕೂಡ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಮತ್ತು ಸ್ಟೋರೇಜ್ ಓದ್ವಿ ಅಂತಂದ್ರೆ LPDDR5X ಒಂದಿಗೆ UFS 4.0 RAM ನ ನೋಡ್ತಾ ಇದ್ವಿ. ನಿಜವಾಗ್ಲೂ ಕ್ರೇಜಿ. ಇದೊಂದು ಈ ಫ್ಲಾಗ್ಶಿಪ್ ಫೋನ್ಸ್ ಅಲ್ಲಿ ವಿಶೇಷ ಏನು ಅಲ್ಲ, ಬಟ್ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಆಪ್ ಓಪನಿಂಗ್ ಪರ್ಫಾರ್ಮ್ ಎಲ್ಲ ಸಖತ್ತಾಗಿದೆ. ಒಟ್ಟಾರೆ ನೀವು ಈ ಫೋನ್ ತಗೊಂಡ್ರಿ ಅಂತಂದ್ರೆ ನಿಮಗೆ ಯಾವ ಗೇಮ್ ಆಟ ಆಡೋಕ್ಕಾಗಲ್ಲ, ಚಿಲ್ಲರೆ ಪರ್ಫಾರ್ಮೆನ್ಸ್ ಇದೆ ಈ ರೀತಿ ಏನು ಅನ್ಸಲ್ಲ. ಎಂತ ಬೇಕಾದಂತ ಮೊಬೈಲ್ಸ್ ಗೇಮ್ ನೀವು ಇದರಲ್ಲಿ ಆಟ ಆಡ್ಕೋಬಹುದು. ಸ್ಟಿಲ್ ನಾನು ಈ ಪವರ್ಫುಲ್ ಫೋನ್ ಅನ್ನ ಈ ಪ್ರೈಸ್ ರೇಂಜ್ ಅಲ್ಲಿ ಸಾಕಾತ್ ಅದ್ಭುತ ಅಂತ ಹೇಳ್ತಾ ಇಲ್ಲ, ಬಟ್ ಇದೊಂದು ಎಕ್ಸ್ಪೀರಿಯನ್ಸ್ ಆ ರೇಂಜ್ಗೆ ಇದೆ. ಇನ್ನು ಯಾವಾಗ ಸಾಫ್ಟ್ವೇರ್ ಹೋಗ್ತೀವಿ ಅವಾಗ ಸ್ಯಾಮ್ಸಂಗ್ ಎತ್ತಿದ ಕೈ ಅಂತ ಹೋಗ್ಬೋದು. ಸ್ಪೆಷಲಿ One UI ಒಂದಿಗೆ. ಸೊ ತುಂಬಾ ಕ್ಲೀನ್ ಮತ್ತು ಒಂದು ಪರ್ಫೆಕ್ಟ್ OS ನ ನೋಡ್ತಾ ಇದ್ವಿ. ಇಲ್ಲಿ ಯಾವುದೇ ಬ್ಲಾಟ್ ವೇಸ್ ಗಳಿರಲ್ಲ, ಥರ್ಡ್ ಪಾರ್ಟಿ ಗೇಮ್ಸ್ ಅದು ಇನ್ನಂತ ಅಪ್ಲಿಕೇಶನ್ಸ್ ಪ್ರೀ ಇನ್ಸ್ಟಾಲ್ ನೋಡಕ್ ಸಿಗಲ್ಲ. ತುಂಬಾ ಕ್ಲೀನ್ ಆಗಿರುವಂತ ರಾಮ್ ಎಕ್ಸ್ಪೀರಿಯನ್ಸ್ ನ ನೋಡ್ತಾ ಇದ್ವಿ. ಇಷ್ಟೇ ಅಲ್ಲದೆ 4 ವರ್ಷಗಳ OS ಅಪ್ಡೇಟ್ ಕೊಡ್ತಾ ಇದ್ರೆ ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ಕೂಡ ಸಿಗತ್ತೆ. ಆಬ್ವಿಯಸ್ಲಿ 1,25,000 ಕೊಡ್ತಾ ಇದ್ವಿ. 5 ವರ್ಷ ಆದ್ರೂ ಯೂಸ್ ಮಾಡಬೇಕು, 5 ಆಂಡ್ರಾಯ್ಡ್ ಅಪ್ಡೇಟ್ ಆದ್ರೂ ಸಿಗಬೇಕಾಗಿತ್ತು. ಎಸ್, ಇದು ಒಂದು ಒಳ್ಳೆ ಪ್ರೀಮಿಯಂ ಫೋನ್ ಇದೆ. ಈ ಫೀಚರ್ ಇದ್ರಲ್ಲಿ ದೊಡ್ಡ ವಿಶೇಷನೂ ಅಲ್ಲ. ಇನ್ನು ಇದರೊಂದಿಗೆ S Pen ಕೂಡ ಸಿಗತ್ತೆ. ಸೊ ಇದನ್ನ ನೀವು ನಾರ್ಮಲ್ ಪೆನ್ ತರನೇ ಯೂಸ್ ಮಾಡ್ಕೋಬಹುದು, ಅಷ್ಟೊಂದು ಫೀಲ್ ಕೊಡೋದಂತ ಈ ಸರ್ತಿ ಇವೆಂಟ್ ಅಲ್ಲಿ ಹೇಳಿದ್ದಾರೆ. ಸೊ ಎಸ್, ನಿಜವಾಗ್ಲೂ ರಿಯಲ್ ಫೀಲ್ ಕೊಡುತ್ತೆ. ಕ್ರೇಜಿ. ಎಸ್, ನೀವು ಇದರಲ್ಲಿ ಆರಾಮಾಗಿ ನೋಟ್ಸ್ ಬರಿಬಹುದು, ಅದನ್ನ ಟೆಕ್ಸ್ಟ್ ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಇನ್ನು ತುಂಬಾ ಬೇರೆ ಬೇರೆ ಫೀಚರ್ಸ್ ಗಳಿದೆ, ಡ್ರಾಯಿಂಗ್ ಮಾಡ್ಕೋಬಹುದು. ಸೊ S Pen ಅನ್ನ ನಾವು ರಿಯಲ್ ಲೈಫ್ ಅಲ್ಲಿ ಕೂಡ ಲೈಕ್ ಒಂದು ಪೆನ್ ಬುಕ್ ತರನೇ ತುಂಬಾ ಈಸಿಯಾಗಿ ಮತ್ತು ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಟಚಸ್ ಎಲ್ಲ ತುಂಬಾ ಒಳ್ಳೆ ಫೀಲ್ ಕೊಡುತ್ತೆ. ಅವನ್ ನೀವು ಇದನ್ನ ಫೋಟೋಸ್ ಗಳನ್ನ ತೆಗಿಬೇಕಾದ್ರೂ ಕೂಡ ಜಸ್ಟ್ ಇದೊಂದು ಬಟನ್ ಪ್ರೆಸ್ ಮಾಡಿದ್ರೆ ಪಿಕ್ಚರ್ಸ್ ತೆಗಿಯುತ್ತೆ. ಸೊ ಇದು ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಇದು ಇದರಿಂದ ಬ್ಯಾಟ್ರಿ ಓದಿ ಅಂತಂದ್ರೆ 5000 mAh ಬ್ಯಾಟ್ರಿ ಕೊಡ್ತಾ ಇದ್ರೆ ಅವನ್ ಇಲ್ಲಿ ಕಮ್ಮಿನೇ ಅಂತ ಅನ್ಸುತ್ತೆ, ಆಯ್ತಾ. ಸೊ ಇನ್ನು ಹೆಚ್ಚಿದ್ರೆ ಬಾಳಿಕೆ ಜಾಸ್ತಿ ಸಿಗತ್ತೆ ಅಂತ ದುಡ್ಡು ನೋಡಿದಾಗ ಅನ್ಸುತ್ತೆ. ಬಟ್ ಇದರೊಂದಿಗೆ 45 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಬಟ್ ಪವರ್ ಅಡಾಪ್ಟರ್ ಸ್ಯಾಮ್ಸಂಗ್ ಅವರು 15-20 ಸಾವಿರ ರೂಪಾಯಿ ಫೋನ್ಸ್ ಅಲ್ಲಿ ಕೂಡ ಕೊಡ್ತಿಲ್ಲ, ಇದರಲ್ಲಂತೂ ಕೊಡಕ್ ಚಾನ್ಸ್ ಇಲ್ಲ. ಸೊ ಇದಕ್ಕೆ ಎಕ್ಸ್ಟ್ರಾ ನೀವು ಮತ್ತೆ 4-5 ಸಾವಿರ ರೂಪಾಯಿ ಅಥವಾ 3-4 ಸಾವಿರ ರೂಪಾಯಿಗೆ ಒಂದು ಬೇರೆ PD ಅಡಾಪ್ಟರ್ ನ ತಗೊಳ್ಬೇಕಾಗತ್ತೆ. ಬಟ್ 45 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಮತ್ತು 15 ವ್ಯಾಟ್ ನ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದಕ್ಕೆ ಸಪೋರ್ಟ್ ಆಗುತ್ತೆ. ಓಹೋ ಫ್ರೆಂಡ್ಸ್, ಫೋನ್ ಕೈಲಿ ಹಿಡ್ಕೊಂಡ ತಕ್ಷಣ ಮೊಟ್ಟಮೊದಲು ನಾವು ಕ್ಯಾಮ್ರಾ ಟೆಸ್ಟ್ ಮಾಡೋಕೆ ಹೊರಗೆ ಬಂದಿದ್ದೀವಿ. ಫುಲ್ ಎಕ್ಸೈಟೆಡ್ ಇದ್ದೀನಿ. 200 ಮೆಗಾಪಿಕ್ಸೆಲ್ 100x ಝೂಮ್ ಬೇರೆ ಇದೆ. ಸೊ ಝೂಮಿಂಗ್ ಏನಿದೆ ಕೊನೆಗೆ ತಿಳ್ಕೊಳಂತೆ. ಮೊದಲಾಗಿ ಇದರಲ್ಲಿ 200 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 12 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್, 10 ಮೆಗಾಪಿಕ್ಸೆಲ್ನ ಟೆಲಿಸ್ಕೋಪ್, ಮತ್ತೊಂದು 10 ಮೆಗಾಪಿಕ್ಸೆಲ್ನ ಟೆಲಿಸ್ಕೋಪ್ ಒಂದಿಗೆ ಇದರಲ್ಲಿ ಪೆರಿಸ್ಕೋಪ್ ಸೆನ್ಸರ್ ಕೂಡ ಕೊಡ್ತಾ ಇದ್ದಾರೆ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಕ್ಯಾಮ್ರಾ ಸ್ಯಾಂಪಲ್ಸ್ಗಳನ್ನ, ನಾರ್ಮಲ್ ಡೇಲ್ ಅನ್ನ ತೆಗೆದಿರುವಂಥ ಫೋಟೋಸ್ಗಳು ಲೈಕ್ ತುಂಬಾ ಕ್ಲಾರಿಟಿ ಒಂದಿಗೆ ನಾವು ಪಿಕ್ಚರ್ಸ್ಗಳನ್ನ ನೋಡ್ತಾ ಇದ್ವಿ. ಸೊ ನನ್ನ ಫಸ್ಟ್ ಇಂಪ್ರೆಷನ್ ಒಂದಿಗೆ ಇರುವಂಥ ಇಮೇಜಸ್ಗಳು ಸಖತ್ತಾಗಿದೆ. ಸೊ ಸ್ಪೆಷಲಿ ನನಗೆ ಇಷ್ಟ ಆಗಿದ್ದಪ್ಪ ಅಂತಂದ್ರೆ AI ಇಲ್ಲಿ ಪಿಕ್ಚರ್ಸ್ಗಳನ್ನ ತೆಗೆದ ತಕ್ಷಣ ಏನೊಂದು ಪ್ರೊಸೆಸ್ ಆಗುತ್ತೆ, ಅಲ್ಲಿ ಅಲ್ಟಿಮೇಟ್ ಪಿಕ್ಚರ್ಸ್
ಪಿಕ್ಚರ್ಸ್ಗಳನ್ನ ನೋಡ್ತಾ ಇದ್ದೀನಿ. ಎವನ್ ನನ್ನ ಸ್ಕಿನ್ ಟೋನ್ ಆಗಿರಲಿ ಪಿಕ್ಚರ್ಸ್ಗಳು ನೋಡ್ಕೋಬಹುದು. ಮತ್ತೆ ಪೋರ್ಟ್ರೇಟ್ ಬಗ್ಗೆ ಎಲ್ಲ ತುಂಬಾ ಹೊಗಳಿದಾರೆ ಗುರು, ಬಟ್ ಪೋರ್ಟ್ರೇಟ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಅಕ್ಯುರೇಟ್ ಆಗಿ ಕೊಡಲ್ಲ, ಬಟ್ ಕ್ಲಾರಿಟಿ ಚೆನ್ನಾಗಿದೆ. ಬಟ್ ಅಕ್ಯುರೇಟ್ ಆಗಿರುವಂತ ಒಂದು ಪೋರ್ಟ್ರೇಟ್ ಪಿಕ್ಚರ್ಸ್ಗಳನ್ನ ಕೆಲವೊಂದು ಟೈಮ್ ಮಾತ್ರ ನಾನು ಇದರಲ್ಲಿ ನೋಡಿದ್ದೀನಿ. ಇದು ನೈಟ್ ಅಲ್ಲೆಲ್ಲ ನಾವು ಚಂದಮಾಮನ ಹುಡುಕಿದ್ವಿ, ಬಟ್ ಚಂದಮಾಮ ಕಾಣಿಸ್ಲಿಲ್ಲ. ಬಟ್ ಇನ್ನೊಂದು 2 ದಿವಸದಲ್ಲಿ ಸಿಕ್ಕಪ್ಪ ಅಂದ್ರೆ ಪಕ್ಕ ನಿಮ್ ಫೋಟೋಗಳನ್ನ ತೋರಿಸಿದ್ದೀನಿ. ಸೊ ನೈಟ್ ಅಲ್ಲಿ ಮೋಡಲ್ಲಿ ಇನ್ನೊಂದು ಪಿಕ್ಚರ್ಸ್ಗಳನ್ನ ತೆಗೆದಿದ್ದೀನಿ. ಇಲ್ಲಿ ಕೂಡ ಡೀಟೇಲಿಂಗ್ ಮತ್ತೊಂದು ಒಳ್ಳೆ ಕ್ಯಾಪ್ಚರ್ಸ್ ನ ಮಾಡತ್ತೆ ಅಂತ ಹೇಳ್ಕೋಬಹುದು. ಸೊ ಲೋ ಲೈಟ್ ಆಗಿರ್ಲಿ, ಇಂಡೋರ್ ಆಗಿರ್ಲಿ, ಪಿಕ್ಚರ್ಸ್ಗಳು ತುಂಬಾ ಶಾರ್ಪ್ ಮತ್ತು ಅಕ್ಯುರೇಟ್ ಆಗಿ ಸಿಗತ್ತೆ. ಇನ್ನು ಅಲ್ಟ್ರಾ ವೈಡ್ ಕೂಡ ತುಂಬಾ ಕ್ಲಾರಿಟಿ ಒಂದಿಗೆ ಪಿಕ್ಚರ್ಸ್ ಗಳನ್ನ ತಗೊಳುತ್ತೆ. ತುಂಬಾ ವೈಡ್ ಆಂಗಲ್ಸ್ ಗಳಲ್ಲಿ ನಾವು ಕ್ಯಾಪ್ಚರ್ ಮಾಡ್ಕೋಬಹುದು. ಕಲರ್ ಸ್ಯಾಚುರೇಷನ್ಸ್ ಎಲ್ಲ ಚೆನ್ನಾಗಿದೆ. ಅಲ್ಟ್ರಾ ವೈಡ್ ಕೂಡ ಇಷ್ಟ ಆಯ್ತು. ಇನ್ನು ಇದರಲ್ಲಿ ಟೆಲಿಸ್ಕೋಪ್ ಲೆನ್ಸ್ ನ ಯೂಸ್ ಮಾಡ್ಕೊಂಡು ನಾವು 10x ನ ಝೂಮ್ ಮಾಡಿ ಪಿಕ್ಚರ್ಸ್ ನ ತೆಗೆದಿದ್ವಿ. ಸೊ ಎಸ್ ಇದು 1x ನಾರ್ಮಲ್ ಫೋಟೋ, ಇದು 3x, ಇನ್ನು ಇದು 10x. ಸೊ ಫೋಟೋ ಸ್ಯಾಂಪಲ್ಸ್ ಗಳನ್ನ ನೀವು ನೋಡ್ಕೋಬಹುದು. ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ ತೆಗೆದಿದ್ದೀನಿ. ಸೊ 10x ತನಕ ಒಂದು ಒಳ್ಳೆ ಕ್ವಾಲಿಟಿ ನಾವು ನೋಡ್ಕೋತೀವಿ. ಸ್ಪೆಷಲಿ ಟೆಲಿಫೋಟೋ ಇರೋದ್ರಿಂದ ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಇದು ಫ್ರೆಂಡ್ಸ್ ಈ ವಿಡಿಯೋ ಏನು ನೋಡ್ತಿದ್ರೆ ಇದು 8K 30 FPS ಶೂಟ್ ಆಗ್ತಾ ಇದೆ. ಏನು ಕ್ವಾಲಿಟಿಗಳು. ಸೊ ನಾನು ನೆರಳು ಇಟ್ಕೊಂಡಿದ್ದೀನಿ, ಹಿಂದೆ ಬಿಸಿಲಿದೆ. ನನ್ನ ಮುಖ ಮತ್ತು ಬಿಸಿಲನ್ನ ಎರಡು ಅಟ್ ಎ ಟೈಮ್ ಕ್ಯಾಪ್ಚರ್ ಮಾಡ್ತಾ ಇದೆ. ಸೊ ಇದು ಸಖತ್ತಾಗಿದೆ. ಸ್ವಲ್ಪ ಮೂಮೆಂಟ್ಸ್ಗಳು ನೋಡಿ ಇವಾಗ. ಎಸ್ ಫೋಕಸಿಂಗಲ್ಲಿ ಏನೂ ಇಶ್ಯೂ ಇಲ್ಲ. ಸಖತ್ತಾಗಿರುವಂಥ ಕ್ವಾಲಿಟಿ ಮತ್ತು ಆಡಿಯೋ ಮಾತ್ರ ಅಲ್ಟಿಮೇಟ್ ಆಗಿದೆ. ಹೌದು ಫ್ರೆಂಡ್ಸ್, ಸದ್ಯಕ್ಕೆ ನಾವು ಅಸಲಿ ಟೆಸ್ಟ್ ಮಾಡಕ್ಕೆ ಫುಲ್ ಎಕ್ಸೈಟೆಡ್ ಇದೀವಿ. ಎಸ್ ಫ್ರೆಂಡ್ಸ್, ನಾವು ಸದ್ಯಕ್ಕೆಲ್ಲ ಸೆಟಪ್ ಮಾಡಿದ್ವಿ. ಇಲ್ಲೊಂದು ಕ್ಯಾಮ್ರಾ ಇದೆ, ಲೈವ್ ಎಕ್ಸಾಂಪಲ್. ಸೊ ಇದು ನಮ್ಮ ಕ್ಯಾಮ್ರಾ ಮೇನ್ ಫೋಕಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿಂದ ದೂರ ನಿಮ್ಗೊಂದು ಕಾರ್ಯಾಲಯ ಇದೆ, ಅನುಭವ ಮಂಟಪ. ಸೊ ಅದ್ರ ಮೇಲೊಂದು ಸೋಲಾರ್ ಇದೆ. ಸೊ ಅದ್ರ ಹೆಸರು ಏನಿದೆ ಅಂತ ಕ್ಯಾಪ್ಚರ್ ಮಾಡತ್ತ ನೋಡೋಣ. ತುಂಬಾ ಅಂದ್ರೆ ತುಂಬಾ ದೂರ ಇದೆ. ಸೊ ಅದ್ರ ಮೇಲೆ ಹೆಸರು ಬರ್ದಿದೆ ಅಂತ ಕೂಡ ನಮ್ಗೆ ಇಲ್ಲಿಂದ ಕಾಣಿಸಲ್ಲ, ಬಟ್ ಝೂಮ್ ಮಾಡೋಣ ಅಂತೆ. ಸೊ ಇದು ಒಂದು ನಾರ್ಮಲ್ ಫೋಟೋ ತೆಗಿತೀನಿ. ನೆಕ್ಸ್ಟ್ 3x ಝೂಮ್ ಮಾಡ್ತಾ ಇದ್ದೀನಿ. ಇದೊಂದು ಫೋಟೋ 10x ಒಂದು ಝೂಮ್ ಮಾಡಿದೆ. ಓಕೆ, ಸೊ ಇನ್ನು ಡೈರೆಕ್ಟ್ಲಿ 100x ಹೋಗೋಣ ಫ್ರೆಂಡ್ಸ್. ಓಕೆ, ನೋಡ್ಕೋಬಹುದು 70 ಹೋಯ್ತೀಗ. ಯಪ್ಪಾ ಕ್ಲಿಯರ್ ಕಾಣಿಸ್ತಾ ಇದೆ. ಓಕೆ, 100x ಝೂಮ್ ಆಯ್ತು ಗುರು ಈಗ. ಓ ಮೈ ಗಾಡ್. ಎಸ್ ಫೋಕಸ್ ಮಾಡಿದೆ. ಸೊ ನಾನು ಯಾವಾಗ ಆಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ತೀನಿ ಅವಾಗ ನಾನು ಕ್ಯಾಮ್ರಾ ಅಲರ್ಟ್ರು ಕೂಡ ಅದ್ರ ಮೇಲೆ ಫೋಕಸ್ ಇರುತ್ತೆ. ಈ ಟೆಕ್ನಾಲಜಿ ಮಾತ್ರ ಸಖತ್ತಾಗಿದೆ. ಸೊ 100x ಝೂಮ್ ಅಲ್ಲ, ನೀವು ಮೊಬೈಲಲ್ಲೇ 10x ಝೂಮ್ ಮಾಡಿ ನೀವು ಕ್ಯಾಮ್ರಾ ಅಲರ್ಟ್ಸ್ ಎಷ್ಟೋ ಡಿಫ್ರೆನ್ಸ್ ಆಗುತ್ತೆ. ಬಟ್ 100x ಝೂಮ್ ಆಗಿ ಕೂಡ ಸ್ಟಿಲ್ ಸ್ಟೇಬಲ್ ಇರೋದು ಈಸಿ ಅಲ್ಲ. ಓಕೆ, ನಾನು ಪಿಕ್ಚರ್ನ ತೆಗಿತೀನಿ. ಡನ್. ಮತ್ತೊಂದು ಸರ್ತಿ. ಓಕೆ, ಸೊ ಇವಾಗ ಹೆಸರು ಕಾಣಿಸುತ್ತಾ? ಓಹೋ ಇಲ್ಲ ಗುರು, ಹೆಸರು ಕ್ಲಿಯರ್ ಆಗಿ ಕಾಣಿಸಲ್ಲ. ಮಧ್ಯದಲ್ಲಿ ಯಾವುದೋ ಒಂದು ವೈರ್ ಕೂಡ ಬಂದಿದೆ, ಅದಕ್ಕೋಸ್ಕರ ಕಾಣಿಸ್ತಿಲ್ಲ ಅನ್ಕೋತೀನಿ. ಎಸ್, ಬಟ್ ಸ್ಟಿಲ್ ಈ ಗೋಡೆನ ನೀವು ನೋಡ್ಕೋಬಹುದು ಗುರು. ಗೋಡೆ ಎಲ್ಲ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಡ್ಯಾಮೇಜ್ ಆಗಿರೋ ಗೋಡೆ ಕೂಡ ಕಾಣಿಸ್ತಾ ಇದೆ. ಎಸ್, ಇದು 100x ಝೂಮ್ ಮಾಡಿ ಪಿಕ್ಚರ್ ಸಾಕಾಗಿ ಸಿಗುತ್ತೆ. ಸೊ ಎವನ್ ನಾನು ಈ ಎಕ್ಸಾಂಪಲ್ಸ್ನ ಕೂಡ ನೀವು ನೋಡ್ಕೋಬಹುದು ಸ್ಕ್ರೀನ್ ಮೇಲೆ. ಸೊ ಇದನ್ನ ಕೂಡ 100x ಅಲ್ಲಿ ಝೂಮ್ ಮಾಡಿ ತೆಗೆದಿದ್ವಿ. ಡಿಸ್ಟೆನ್ಸ್ ಎಷ್ಟೊಂದಿದೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ನೆಕ್ಸ್ಟ್ ಇದನ್ನ ಕೂಡ ಝೂಮ್ ಮಾಡಿ ತೆಗೆದಿದ್ವಿ. ಇಲ್ಲಿ ಕೂಡ 100x ಝೂಮ್ ನಿಜವಾಗ್ಲೂ ಸಾಕಾದ ಪವರ್ಫುಲ್ ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದೆ. ಟ್ರಸ್ಟ್ ಮೀ, ನಾನು ಈ ರೇಂಜ್ಗೆ ಇದ್ರಲ್ಲಂತ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ರೆ ನಿಜವಾಗ್ಲೂ 200 ಮೆಗಾಪಿಕ್ಸೆಲ್ ಸಾಕಾಗಿರುವಂತ ಝೂಮಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಈ ಕ್ಯಾಮ್ರಾ ಒಂದಿಗೆ ಹ್ಯಾಪಿ ಇದೀನಿ ಗುರು. ಸೊ ಈ ದುಡ್ಡಿಗೆ ನನಗೆ ಕ್ಯಾಮ್ರಾ ಸಾಕಾತ್ ಇಷ್ಟ ಆಯ್ತು. ಇದು ಇದ್ರಂತ ಸೆಲ್ಫಿ ಕ್ಯಾಮ್ರಾ ಹೋದ್ವಿ ಅಂತಂದ್ರೆ ಲಾಸ್ಟ್ ಟೈಮ್ S22 Ultra ನಲ್ಲಿ 32 ಮೆಗಾಪಿಕ್ಸೆಲ್ ಕೊಡಿದ್ರು. ಬಟ್ ಈ ಸರ್ತಿ ಇದರಲ್ಲಿ ಕೇವಲ 12 ಮೆಗಾಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಕೊಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಇದರಲ್ಲಿ ಒಂದು ಒಳ್ಳೆ ಫೋಟೋಸ್ ಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಎಲ್ಲ ಮೆಗಾಪಿಕ್ಸೆಲ್ ಅಲ್ಲ ಗುರು, ಇದಿರುವಂತ AI ಮತ್ತು ಇಮೇಜ್ ಪ್ರೊಸೆಸಿಂಗ್ ಅಲ್ಲೇ ಮ್ಯಾಟರ್ ಆಗುತ್ತೆ. ಎಸ್, ಇಲ್ಲಿರುವಂತ ಕ್ವಾಲಿಟಿ ಸ್ಕಿನ್ ಟೋನ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಸೊ ಸೆಲ್ಫಿ ವಿಡಿಯೋ ಕೂಡ ನೋಡ್ಕೊಂಡ್ ಬನ್ನಿ. ಇದು ಈ ರೆಕಾರ್ಡ್ ಏನ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ಮಾತ್ರ 4K 30 FPS ನಲ್ಲಿ ಅದು ಸೆಲ್ಫಿ ಕ್ಯಾಮರಾ ರೆಕಾರ್ಡ್ ಆಗ್ತಾ ಇದೆ. ಆಡಿಯೋ ಕ್ವಾಲಿಟಿ ಏನಿದೆ ಗುರು, ಸೈಕ್. ನನಗೆ ಸಾಕಾಗಿ ಇಷ್ಟ ಆಯ್ತು. ವ್ಲಾಗರ್ಸ್ಗೆ ಐಫೋನ್ ಬಿಟ್ರೆ ನೀವು ವ್ಲಾಗ್ ಮಾಡ್ತೀರಾ ಅಂತಂದ್ರೆ ಇದೇ ಇಷ್ಟ ಆಯ್ತು. ಬಟ್ ಐಫೋನ್ ಇದಕ್ಕಿಂತ ಚೆನ್ನಾಗಿರೋ ಕ್ವಾಲಿಟಿ ಸಿಗತ್ತೆ. ಇದು ಕೊನೆಯದಾಗಿ ಈ ಫೋನ್ ಬಗ್ಗೆ ನನ್ನ ಅನಿಸಿಕೆಗಳು, ನನ್ನ ಒಪಿನಿಯನ್ ಏನಪ್ಪ ಅಂತ ನೀವು ಕೇಳೋದಾದ್ರೆ, ಎಸ್ ಇದಕ್ಕೆ 1,25,000 ರೂಪಾಯಿ ಇದೊಂದು ತುಂಬಾ ದೊಡ್ಡ ಅಮೌಂಟ್ ಆಗುತ್ತೆ. ಸೊ ಆ ರೀತಿ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡ್ತಾ ಇದೆ. ಬಟ್ ಸ್ಟಿಲ್ ನಾನು ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 Ultra ಏನು ಫೀಚರ್ಸ್ಗಳು ನೋಡ್ಕೊಂಡಿದ್ದೆ, ಸೇಮ್ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ಗಳು ಅದೇ ಇದೆ. ಬಟ್ ಸಾಫ್ಟ್ವೇರ್ ಅಲ್ಲಿ ತುಂಬಾ ಚೇಂಜಸ್ಗಳಾಗಿದೆ. ಫೋನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಎರಡು ಫೋನ್ಸ್ಗಳನ್ನ ಸೈಡ್ ಬೈ ಸೈಡ್ ಯೂಸ್ ಮಾಡಿದ್ರೆ ನಿಮ್ಗೆ ಖಂಡಿತ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಟ್ ಹೆವಿ ಆಗಿ ನೀವೇನೋ S21 Ultra ಯೂಸ್ ಮಾಡಿ ಅಥವಾ 22 Ultra ಯೂಸ್ ಮಾಡಿದ್ರು ಕೂಡ ಈ ಫೋನ್ಗೆ ಅಪ್ಗ್ರೇಡ್ ಮಾಡುವಂತ ಹೈಲೈಟ್ ಫೀಚರ್ ಏನೂ ಇಲ್ಲ. ಇದರಲ್ಲಿ ಕ್ಯಾಮ್ರಾದಲ್ಲಿ ಮತ್ತು AI ನಲ್ಲಿ ತುಂಬಾ ಚೇಂಜಸ್ ಮಾಡಿದ್ರೆ ಒಳ್ಳೆ ಫೋಟೋಸ್ಗಳು ಬರುತ್ತೆ. 100x ಝೂಮ್ ಹಾಕೋಬಹುದು. 200 ಮೆಗಾಪಿಕ್ಸೆಲ್ ಎಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಅಂತವರು ಲೈಕ್ ಕ್ಯಾಮ್ರಾ ಡೆಡಿಕೇಟೆಡ್ಲಿ ಮತ್ತು ತುಂಬಾ ದುಡ್ಡಿದೆ ಗುರು ನಿಮ್ಮ ಹತ್ರ ಅಂದ್ರೆ ನೀವು ತಗೊಳ್ಬಹುದು. ಮತ್ತೆ ಈ ಫೋನ್ ಲೈಕ್ ನೀವು ಮತ್ತೊಂದು 2 ವರ್ಷ ಬಿಟ್ರಿ ಅಂತಂದ್ರೆ ಇದಕ್ಕಿಂತ ಮತ್ತೆ ನೆಕ್ಸ್ಟ್ ವೇರಿಯಂಟ್ ಬಂದಿರುತ್ತೆ. ಸೊ ದುಡ್ಡಿದ್ದವ್ರಿಗೆ ಈ ಫ್ಲಾಗ್ಶಿಪ್ ಫೋನ್ ತಗೊಳ್ಬಹುದು. ಬಟ್ ನಾರ್ಮಲ್ ಪೀಪಲ್ ಆಗಿ ನೀವು ಇದನ್ನ ಇನ್ವೆಸ್ಟ್ಮೆಂಟ್ ಮಾಡಿ EMI ಮೇಲೆ ತಗೊಳ್ತೀನಿ ಅಂತಂದ್ರೆ ನಿಮ್ ಇಷ್ಟ.
ಇಷ್ಟ. ಸೊ ಅದನ್ನು ಕೂಡ ನೀವು ತೊಗೊಳ್ಬೋದು. ಬಾಕಿ ಈ ಫೋನ್ ಇರುವಂಥ ಎಕ್ಸ್ಪೀರಿಯನ್ಸ್ ಮತ್ತು ಟೆಕ್ನಾಲಜಿ ಏನಿದೆ ದಿನದಿಂದ ದಿನಕ್ಕೆ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇದೊಂದು ಪ್ರೀಮಿಯಂ ಫ್ಲಾಗ್ಶಿಪ್ ಫೋನ್ ಇದೆ, ಅದರ ತಕ್ಕ ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ಬ್ರ್ಯಾಂಡ್ಸ್ಗಳು ಕೊಡ್ತಾ ಇದೆ. ಅದು ಸ್ಪೆಷಲಿ ಸ್ಯಾಮ್ಸಂಗ್ ಮತ್ತು ಐಫೋನ್ ಕಂಪೇರ್ ಮಾಡಿದ್ರೆ ಮಾರ್ಕೆಟಲ್ಲಿ ಇವರಿಬ್ಬರೇ ಹೀರೋಗಳು ಅಂತ ಹೇಳ್ಕೋಬಹುದು. ಸೊ ನಿಮಗೆ ಏನು ಅನಿಸುತ್ತೆ ಈ ಫೋನ್ ಬಗ್ಗೆ? ಅಥವಾ ನೀವು ಪ್ರೀ ಬುಕ್ ಮಾಡಿದ್ರೆ ಆರ್ಡರ್ ಮಾಡಿದ್ದೀರಾ ಅಂತಂದ್ರೆ ಸಂಗೀತ ಮೊಬೈಲ್ಸ್ ಅಲ್ಲಿ ಒಂದ್ಸರ್ತಿ ಚೆಕ್ ಮಾಡಿ. ಸದ್ಯಕ್ಕೆ ಡೀಲ್ಸ್ಗಳು ತುಂಬಾ ಒಳ್ಳೆಯದಾಗಿ ನಡೀತಾ ಇದೆ. ಸೊ ಎಸ್, ನಿಮ್ಮ ಇಷ್ಟ, ನೀವು ತೊಗೊಳ್ಬೋದು ಅಥವಾ ಬೇಡ ಆದ್ರೂ ಬಿಡಿ. ಸಿಗೋಣ ಮುಂದೆ ನೆಕ್ಸ್ಟ್ ಒನ್. ನಮಸ್ಕಾರ.